ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 2023-24ನೇ ಸಾಲಿಗೆ MHRD UDAS ಪ್ಲಸ್ಸಲ್ಲಿ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫಿಸಿಕಲ್ ಫೆಸಿಲಿಟಿ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ. ಇದೇ ಸೆಪ್ಟೆಂಬರ್ 30ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಎಲ್ಲ ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಸ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಪ್ಡೇಟ್ಸ್ ಬರಿತಾ ಇರಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಟೈಪ್ ಮಾಡಿ UDAS ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನೋಡ್ಬೋದು UDAS ಪ್ಲಸ್ ವೆಬ್ಸೈಟು ಓಪನ್ ಆಗುತ್ತೆ. ಓಕೆನಾ? ಸೊ ಇದರಲ್ಲಿ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಲಾಗಿನ್ ಫಾರ್ ಆಲ್ ಮಾಡಿಲ್ಲ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ UDAS ಪ್ಲಸ್ ಲಾಗಿನ್ ಫಾರ್ ಅಕಾಡೆಮಿಕ್ ಇಯರ್ 2023-24 ಅಂತ ಆಪ್ಷನ್ ಓಪನ್ ಆಗಿದೆ. ಇಲ್ಲಿ ಕಳೆದ ವರ್ಷದಂತೆ ಈ ವರ್ಷ ಕೂಡ ನಾವು ಮೊದಲಿಗೆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ, ನಂತರ ಟೀಚರ್ ಮಾಡ್ಯೂಲ್, ನಂತರ ಸ್ಟೂಡೆಂಟ್ ಮಾಡ್ಯೂಲನ್ನು ಅಪ್ಡೇಟ್ ಮಾಡಬೇಕು. ಈಗ ಸದ್ಯಕ್ಕೆ ನಾವು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ. ಸೊ ಅದಕ್ಕೆ ಏನು ಮಾಡಬೇಕು, ಆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಲಾಗಿನ್ ಪೇಜು. ಇಲ್ಲಿ ಯೂಸರ್ ನೇಮು ನಮ್ಮ ಶಾಲೆಯ UDAS ಕೋಡ್ ಆಗಿರುತ್ತೆ. ಪಾಸ್ವರ್ಡು ನೀವೇನು MHRD UDAS ಪ್ಲಸ್ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತೀರಿ ಆ ಪಾಸ್ವರ್ಡ್ ಆಗಿರುತ್ತೆ. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಮಾಡಿ ನೀವು ಪಾಸ್ವರ್ಡನ್ನು ರಿಕವರಿ ಮಾಡ್ಕೊಳ್ಳಿ. ಓಕೆನಾ? ಫರ್ಗಟ್ ಪಾಸ್ವರ್ಡ್ ಮಾಡೋಕ್ಕೂ ನಿಮಗೆ ಬರಲಿಲ್ಲ ಅಂದರೆ ನಿಮ್ಮ BSc ಪ್ರೋಗ್ರಾಮರನ್ನು ಕಾಂಟ್ಯಾಕ್ಟ್ ಮಾಡಿ ಪಾಸ್ವರ್ಡನ್ನು ರೀಸೆಟ್ ಮಾಡಿಸ್ಕೊಳ್ಳಿ. ಸೊ ಇದೆಷ್ಟು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ನಮಗೆ ಈ ರೀತಿ ಒಂದು ಹೋಮ್ ಪೇಜ್ ಕಾಣುತ್ತೆ. ಮೇಲ್ಗಡೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡ್ಬೋದು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ, ಟೀಚರ್, ಸ್ಟೂಡೆಂಟ್ ಡಾಟಾ ಇನ್ನೂ ಆ್ಯಕ್ಟಿವ್ ಆಗಿಲ್ಲ. ಸೊ ಮೊದಲಿಗೆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ನಮ್ಮ ಶಾಲೆಯ ಮಾಹಿತಿಯನ್ನು ಕಂಪ್ಲೀಟೆಡ್ ಮಾಡಿದ್ದೇನೆ, ಆದರೆ ಯಾವ ರೀತಿ ತುಂಬಬೇಕಂತ ನಿಮಗೆ ತೋರಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ನಿಮಗೆ ಯಾವ ರೀತಿ ಬರುತ್ತೆ ಸ್ಟೇಟಸ್ ಅಂದರೆ ನೀಡೆಡ್ ಟು ಕರೆಕ್ಷನ್ ನೀಡೆಡ್ ಅಂತ ಬರುತ್ತೆ. ಓಕೆನಾ? ಸೊ ಈಗ ಒಂದೊಂದೇ ಮಾಹಿತಿಯನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ಈಗ ನಿಮಗೆ ಹೇಳ್ತಾ ಹೋಗ್ತೇನೆ. ಈಗ ಫಾರಮ್ನ ಸೀರಿಯಲ್ ನಂಬರ್ 1ಕ್ಕೆ ಕ್ಲಿಕ್ ಮಾಡ್ತೇನೆ. 1.1ರಿಂದ 1.23 ಏನಿದೆ ಅಂತ ನೋಡೋಣ. ಆ ಸೆಕ್ಷನ್ 1A ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಯಾವುದೇ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಇರ್ತಕ್ಕಂಥ ಅಪ್ಡೇಟ್ ಮಾಡೋದಕ್ಕೆ ನಾವು ಮಾಡಬೇಕಪ್ಪ ಅಂದರೆ ನೀವು ನಿಮ್ಮ BSc ಪ್ರೋಗ್ರಾಮನ್ನು ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ಸೆಕ್ಷನ್ ಮಾತ್ರ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈಗ 1.24 ಆಪ್ಷನ್ ಓಪನ್ ಆಯಿತು. ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋಣ. 1.24 ಲ್ಯಾಂಗ್ವೇಜಸ್ ಥಾಟ್ ಆ್ಯಸ್ ಎ ಸಬ್ಜೆಕ್ಟ್. ನಿಮ್ಮ ಶಾಲೆಯಲ್ಲಿ ಯಾವ ಲ್ಯಾಂಗ್ವೇಜನ್ನು ಥಾಟ್ ಮಾಡ್ತೀರಿ ಇಲ್ಲಿ ಸ್ಟ್ರೆಂತ್ ಹಾಕಬೇಕಾಗುತ್ತೆ. ಇಲ್ಲಿ LPS ಆದರೆ ಕನ್ನಡ, ಇಂಗ್ಲೀಷ್ 2 ಲ್ಯಾಂಗ್ವೇಜನ್ನು ಹಾಕ್ಬಿಟ್ಟು ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಥಾಟ್ ಆ್ಯಸ್ ಸಬ್ಜೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕ್ಲಾಸಸ್ ಇನ್ ವಿಚ್ ಲ್ಯಾಂಗ್ವೇಜ್ ಥಾಟ್ ಅಂತ ಇದೆ, ಅಂದರೆ ಕನ್ನಡವನ್ನು ಯಾವ ತರಗತಿಗಳಿಗೆ ನೀವು ಟೀಚ್ ಮಾಡ್ತೀರಾ ಅಂತ. ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ. LPS ಆದರೆ 1 to 5th ಸೆಲೆಕ್ಟ್ ಮಾಡ್ಕೊಳ್ಳಿ. HPS ಆದರೆ 1 to ಎಲ್ಲ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ಇಲ್ಲಿ ಸ್ಟ್ರೆಂತನ್ನು ಹಾಕಿ. ಓಕೆನಾ? ಸ್ಟ್ರೆಂತನ್ನು ಹಾಕ್ಬಿಡಿ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ತಕ್ಕಂತೆ ಸ್ಟ್ರೆಂತನ್ನು ಹಾಕಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ HPS ಆದರೆ ನೀವು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಹಿಂದಿಯನ್ನು ಸೆಲೆಕ್ಟ್ ಮಾಡಿಕೊಂಡು, ಹಿಂದಿ ಆದರೆ ನಾವಿಲ್ಲಿ ಕ್ಲಾಸಸ್ಸು 6th, 7th, 8th ಅಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕು. 6th, 7th, 8th ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಸ್ಟ್ರೆಂತನ್ನು ಹಾಕಬೇಕು. ಯಾಕಂದರೆ 1 to 5th ಇಂಗ್ಲೀಷ್ ಸಬ್ಜೆಕ್ಟ್ ಇರೋದಿಲ್ಲ. ಓಕೆನಾ? ಇಷ್ಟು ಮಾಹಿತಿಯನ್ನು ಇದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ 1.25 ಹೋಗೋಣ. ಇಲ್ಲಿ ಈಸ್ ದಿಸ್ ಎ ಸ್ಪೆಷಲ್ ಸ್ಕೂಲ್ ಫಾರ್ CWSN ಅಂತ ಇದೆ, ಅಂದರೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಾಲೆ ಅಂತ ಇದೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಆದರೆ ನೋ ಕೊಡಿ. 1.26 ಹೋಗೋಣ. ದಿಸ್ ಈಸ್ ಎ ಶಿಫ್ಟ್ ಸ್ಕೂಲ್ ಅಂತ ಇದೆ. ನಿಮ್ಮದು ಶಿಫ್ಟ್ ಸ್ಕೂಲ್ ಆದರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ನೆಕ್ಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇದೆ. ನಿಮ್ಮದು ರೆಸಿಡೆನ್ಸ್ ಸ್ಕೂಲ್ ಆದರೆ ಆಪ್ಷನ್ ಇದೆ, ನಿಮ್ದು ಯಾವುದು ಅನ್ವಯ ಆಗುತ್ತೋ ಆ ಒಂದು ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 1.28 ಹೋಗೋಣ. ಮೈನಾರಿಟಿ ಮ್ಯಾನೇಜ್ಡ್ ಸ್ಕೂಲ್ ಅಂತ ಇದೆ, ಇದು ಫ್ರೀಸ್ ಆಗಿದೆ.
ಎಸ್ ಇದ್ದರೆ ನೀವು ಎಸ್ ಅಂತ ಕೊಟ್ಟು, ಮೈನಾರಿಟಿ ಇದ್ದರೆ ಎಸ್ ಅಂತ ಕೊಡಿಲ್ಲ, ನೋ ಅಂತ ಕೊಡಿ. ನೆಕ್ಸ್ಟ್ 29, ಮೆಜಾರಿಟಿ ಆಫ್ ದ ಪೀಪಲ್ ಥಾಟ್ ಥ್ರೂ ದೇರ್ ಮದರ್ ಟಂಗ್. ಅಂದರೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಹೆಚ್ಚು ಭಾಗದ ವಿದ್ಯಾರ್ಥಿಗಳು ಅವರ ಮಾತೃಭಾಷೆಯಲ್ಲಿ ಕಲಿತಿದ್ದಾರೆ ಅಂತ ಇದೆ. ಇದ್ರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ 1.30 ಹೋಗೋಣ. ಡಸ್ ದ ಸ್ಕೂಲ್ ರನ್ ಎನಿ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಆಫ್ಟರ್ ದ ಸ್ಕೂಲ್ ಅವರ್ಸ್? ಸ್ಕೂಲ್ ಅವರ್ ಆದಮೇಲೆ ಬೇರೆ ಯಾವುದಾದ್ರೂ ಸ್ಕಿಲ್ ಟ್ರೈನಿಂಗ್ ಕೊಡ್ತಾ ಅಂತ ಇದ್ದರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಡಿಸ್ಟೆನ್ಸ್, ನಿಮ್ಮ ಶಾಲೆಯಿಂದ ಪ್ರೈಮರಿ ಸ್ಕೂಲ್ಗೆ ಎಷ್ಟು ದೂರ ಇದೆ, ಅಪ್ಪರ್ ಪ್ರೈಮರಿಗೆ ಎಷ್ಟು ದೂರ ಆಗುತ್ತೆ, ಸೆಕೆಂಡರಿ ಸ್ಕೂಲ್ಗೆ ಹೈಸ್ಕೂಲ್ಗೆ ಎಷ್ಟು ದೂರ ಆಗುತ್ತೆ, ಕಾಲೇಜ್ಗೆ ಎಷ್ಟು ದೂರ ಆಗುತ್ತೆ ಅಂತ ಈ ಡಿಸ್ಟೆನ್ಸನ್ನು ಹಾಕಬೇಕು. ನಿಮ್ಮ LPS ಶಾಲೆಯಿಂದ ಅಥವಾ ನಿಮ್ಮ ಊರಿನ ಶಾಲೆಯಿಂದ ಉಳಿದ ಶಾಲೆಗಳಿಗೆ, ಕಾಲೇಜಿಗೆ ಎಷ್ಟು ದೂರ ಆಗುತ್ತೆ, ಹೈಸ್ಕೂಲ್ಗೆ ಎಷ್ಟು ದೂರ ಆಗುತ್ತೆ, ಅಪ್ಪರ್ ಪ್ರೈಮರಿಗೆ ಎಷ್ಟು ದೂರ ಆಗುತ್ತೆ ಅಂತ ನೀವು ಆ ಡಿಸ್ಟೆನ್ಸನ್ನು ಕಿಲೋಮೀಟ್ರಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ 1.33 ಇದೆಯಲ್ವಾ, ವೆದರ್ ಸ್ಕೂಲ್ ಈಸ್ ಅಪ್ರೋಚಬಲ್ ಆಲ್ ವೆದರ್ ರೋಡ್ ಅಂತ ಇದೆ. ಅಂದರೆ ನಿಮ್ಮ ಶಾಲೆ ಇರ್ತಕ್ಕಂಥ ಜಾಗ ಎಲ್ಲ ರೀತಿಯ ವಾತಾವರಣಕ್ಕೆ ಹೊಂದಿಕೆ ಆಗ್ತಕ್ಕಂಥ ರಸ್ತೆಯನ್ನು ಹೊಂದಿದೆಯಾ ಅಂತ ಅರ್ಥ. ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ನೆಕ್ಸ್ಟ್ 1.34 ಅಂತ ಇದೆ. ಸೊ ನಿಮ್ಮ ಶಾಲೆ ಪ್ರೀವಿಯಸ್ ಅಕಾಡೆಮಿಕ್ ಇಯರಲ್ಲಿ, ಅಂದರೆ ಲಾಸ್ಟ್ ಇಯರು 2022-23 ಎಷ್ಟು ನಡೆದಿತ್ತು ಆ ದಿನಗಳನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡಿ. ಶಾಲೆ ನಡೆದ ದಿನಗಳು ಲಾಸ್ಟ್ ಇಯರ್ದು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ CCನ ಇಂಪ್ಲಿಮೆಂಟೇಷನ್ ಮಾಡಿದ್ರು ಅಂತ ಕೇಳುತ್ತೆ, ನಾವು ಎಸ್ ಅಂತ ಕೊಡಿ. ಇಷ್ಟನ್ನು ಎಸ್ ಅಂತ ಕೊಟ್ಟು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾವುದಾದ್ರೂ ಒಂದು ಫೀಲ್ಡ್ ಮಿಸ್ ಆದರೆ ಇದು ತೋರಿಸುತ್ತೆ ನೋಡಿ. ಪ್ರೀವಿಯಸ್ ಪೇಜ್ ಇಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಸೇವ್ ಆಯಿತು. ಈಗ ನೆಕ್ಸ್ಟ್ ಪೇಜಿಗೆ ಆಟೋಮೆಟಿಕ್ಕಾಗಿ ಬಂದಿದೆ. ಈಗ 1.37 ಹೋಗೋಣ. ವೆದರ್ ಅಂಗನವಾಡಿ ಸೆಂಟರ್ ಈಸ್ ಲೊಕೇಟೆಡ್ ಇನ್ಸೈಡ್ ದ ಸ್ಕೂಲ್ ಪ್ರಿಮಿಸಸ್. ಶಾಲಾ ಆವರಣದಲ್ಲಿ ಅಂಗನವಾಡಿ ಇದೆಯಾ? ಇದ್ರೆ ಎಸ್ ಅಂತ ಹಾಕಿ. ನೀವೇನು ಮಾಡಬೇಕಾಗುತ್ತೆ, ಆ ಅಂಗನವಾಡಿಗೆ ಒಂದು ಡೈಸ್ ಕೋಡ್ ಇರುತ್ತೆ, ಆ ಡೈಸ್ ಕೋಡ್ ಹಾಕ್ಬಿಟ್ಟು ಅಂಗನವಾಡಿನ ಎಷ್ಟು ಮಕ್ಕಳಿದ್ದಾರೆ ಆ ಮಕ್ಕಳ ಸಂಖ್ಯೆಯನ್ನು ಬಾಯ್ಸ್ ಗರ್ಲ್ಸ್ ಹಾಕಬೇಕಾಗುತ್ತೆ. ಓಕೆನಾ? ಒಂದು ವೇಳೆ ಇಲ್ಲ ಅಂದರೆ ನೋ ಅಂತ ಹಾಕಿದರೆ ಇದೆಲ್ಲ ಆಟೋಮೆಟಿಕ್ಕಾಗಿ ಫ್ರೀಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 1.38 ಬಾಲವಾಟಿಕ ಇಸ್ ಸ್ಟಾರ್ಟೆಡ್ ಇನ್ ದ ಸ್ಕೂಲ್ ಕೋ ಲೊಕೇಟೆಡ್ ಅಂತ ಇದೆ. ಅಂದರೆ ಅಂಗನವಾಡಿ ಅಥವಾ ಸ್ಕೂಲಲ್ಲಿ ಬಾಲವಾಟಿಕವನ್ನು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಕೊಡಿ. ವೆದರ್ ಎನಿ ಔಟ್ ಆಫ್ ಚಿಲ್ಡ್ರನ್ ಎನ್ರೋಲ್ ಇನ್ ದ ಸ್ಕೂಲ್. ನಿಮ್ಮ ಶಾಲೆಯಲ್ಲಿ ಶಾಲೆ ಬಿಟ್ಟ ಮಕ್ಕಳನ್ನು ಯಾವುದಾದ್ರೂ ಎನ್ರೋಲ್ ಮಾಡಿದ್ದೀರಾ? ಮಾಡಿದರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ 40 ಹೋಗೋಣ. ನಂಬರ್ ಆಫ್ ಸ್ಟೂಡೆಂಟ್ ಅಟೆಂಡಿಂಗ್ ರೆಮಿಡಿಯಲ್ ಟೀಚಿಂಗ್ ಇನ್ ಕರೆಂಟ್ ಅಕಾಡೆಮಿಕ್ ಇಯರ್. ಪ್ರಸಕ್ತ ವರ್ಷದಲ್ಲಿ ಪರಿಹಾರ ಬೋಧನೆ ಮೂಲಕ ದಾಖಲಾದ ಮಕ್ಕಳ ಸಂಖ್ಯೆಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂಬರ್ ಆಫ್ ಸ್ಟೂಡೆಂಟ್ ಅಟೆಂಡಿಂಗ್ ಅಂದರೆ ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಂಬರ್ 41 ನಂಬರ್ ಆಫ್ ಸ್ಟೂಡೆಂಟ್ ಅಟೆಂಡಿಂಗ್ ಲರ್ನಿಂಗ್ ಎನ್ಹಾನ್ಸ್ಮೆಂಟ್ ಕ್ಲಾಸಸ್ ಅಂತ ಇದ್ರೆ ಎಸ್ ಹಾಕಿಲ್ಲ, ಒಂದು ನೋ ಅಂತ ಹಾಕಿ. ಡೀಟೇಲ್ಸ್ ಆಫ್ ವಿಸಿಟ್ಸ್ ಹಾಕಬೇಕಿಲ್ಲ 142 ಅಲ್ಲಿ. ಮೊದಲೇದು ನಿಮ್ಮ ಇನ್ಸ್ಪೆಕ್ಷನ್ ಆಗಿದ್ದರೆ ಎಷ್ಟಾಗಿದೆ ಈ ವರ್ಷ ಅಥವಾ ಲಾಸ್ಟ್ ಇಯರು ಇನ್ಸ್ಪೆಕ್ಷನ್ ಮಾಡಿಸಿದ್ರೆ ಆ ನಂಬರ್ಸನ್ನು ಹಾಕಿ. CRPಗಳು ಎಷ್ಟು ವಿಸಿಟ್ ಕೊಟ್ಟಿದ್ದಾರೆ ನಂಬರ್ಸ್ ಹಾಕಿ. ಬ್ಲಾಕ್ ಲೆವೆಲ್ ಆಫೀಸರ್ ವಿಸಿಟ್ ನಂಬರ್ಸ್ ಹಾಕಿ. ಡಿಸ್ಟಿಕ್ ಲೆವೆಲ್ ಆಫೀಸರ್ ವಿಸಿಟ್ ನಂಬರ್ಸ್ ಹಾಕಿ. ಅದಾದಮೇಲೆ STMC ಬಗ್ಗೆ ಇದೆ. ನಿಮ್ಮ ಶಾಲೆಯಲ್ಲಿ STMC ಕಮಿಟಿ ರಚನೆ ಆಗಿದ್ದರೆ ಆ್ಯಸ್ ಪರ್ RT ನಾರ್ಮ್ಸ್ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು ನೆಕ್ಸ್ಟ್ ಆದಮೇಲೆ ಎಷ್ಟು ಮೀಟಿಂಗನ್ನು ಮಾಡಿದರೆ ಲಾಸ್ಟ್ ಇಯರು ಆ ಕಂಡಕ್ಟ್ ಎಷ್ಟು ಮೀಟಿಂಗನ್ನು ಅಕಾಡೆಮಿಕ್ ಇಯರ್ ಲಾಸ್ಟ್ ಅಕಾಡೆಮಿಕ್ ಇಯರ್ ಎಷ್ಟು ಮೀಟಿಂಗ್ ಮಾಡಿದರೆ ಆ ನಂಬರ್ಸನ್ನು ಹಾಕಿ. ನೆಕ್ಸ್ಟ್ ಅದಾದಮೇಲೆ STP ಸ್ಕೂಲು ಡೆವಲಪ್ಮೆಂಟ್ ಪ್ಲಾನನ್ನು ಪ್ರಿಪೇರ್ ಮಾಡಿದರೆ ಎಸ್ ಅಂತ ಕೊಟ್ಟು ಯಾವ ವರ್ಷ ಪ್ರಿಪೇರ್ ಮಾಡಿದರೆ ಆ ಇಯರನ್ನು ಹಾಕ್ಬಿಟ್ಟು. ನೆಕ್ಸ್ಟ್ ಇದಾದ ಮೇಲೆ ಸ್ಕೂಲ್ ಬಿಲ್ಡಿಂಗ್ ಕಮಿಟಿ ಅಂತ ಇದೆ. ಅಂದರೆ ನಿಮ್ಮ ಶಾಲೆಯಲ್ಲಿ ಈ ವರ್ಷ ಏನಾದರೂ ಹೊಸ ಬಿಲ್ಡಿಂಗು ಮಂಜೂರಾಗಿದ್ದು ಅದಕ್ಕೆ ನೀವೇನಾದರೂ ಈ ಸ್ಕೂಲ್ ಬಿಲ್ಡಿಂಗ್ ಕಮಿಟಿಯನ್ನು ರಚನೆ ಮಾಡಿದರೆ ಎಸ್ ಅಂತ ಕೊಟ್ಟು ಅದರ ಡೀಟೇಲ್ಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೆಕ್ಸ್ಟು ಸ್ಕೂಲ್ ಆ್ಯಸ್ ಕಾನ್ಸ್ಟಿಟ್ಯೂಟೆಡ್ ಆ್ಯಸ್ ಅಕಾಡೆಮಿಕ್ ಕಮಿಟಿ ಅಂತ ಇದೆ. ಇದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಆಮೇಲೆ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಏನಾದರೂ ಕ್ರಿಯೇಟ್ ಮಾಡಿದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು PFMS ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ನಾವು ರಿಜಿಸ್ಟರ್ ಆಗಿದ್ದೀವಿ ಎಲ್ಲರೂ ಕೂಡ ಇದಕ್ಕೆ ಎಸ್ ಅಂತಲೇ ಹಾಕಬೇಕು. ಸ್ಕೂಲ್ ಆ್ಯಸ್ ಮಲ್ಟಿ ಕ್ಲಾಸಸ್ ಯೂನಿಟ್ ಅಂತ ಇದೆ. ಬಹುವರ್ಗ ಬೋಧನೆಯನ್ನು ಮಾಡ್ತಿದ್ದೀರಾ ಅಂತ ಕೇಳುತ್ತೆ, ನಾವು ಎಸ್ ಅಂತಲೇ ಕೊಡಬೇಕಾಗುತ್ತೆ. ಎಸ್ ಅಂತ ಕೊಟ್ಟು ಯಾವ್ಯಾವ ಈಗ ಮೊದಲನೇದಾಗಿ ಒಂದು ನಲಿಕಲಿಗೆ 1, 2, 3 ಬಹುಬೋಧನೆ ಮಾಡ್ತೀವಿ. ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ್ಯಾವ ತರಗತಿಯಿಂದ ವರ್ಗ ಬೋಧನೆ ಮಾಡ್ತೀರಿ ಅವುಗಳನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ನಾವು ನಲಿಕಲಿ ಬೋಧನೆ ಮಾಡ್ತೀವಿ, ಬಹುವರ್ಗದಲ್ಲಿ 4 ಬೋಧನೆ ಮಾಡ್ತೀವಿ, ಹಾಗಾಗಿ ಆ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇದು ಸ್ಕೂಲ್ ಪಾರ್ಟ್ ಆಫ್ ಎ ಸ್ಕೂಲ್ ಕಾಂಪ್ಲೆಕ್ಸ್. ಅಂದರೆ ಸ್ಕೂಲ್ ಕಾಂಪ್ಲೆಕ್ಸ್ ಅಂದರೆ ಒಂದೇ ಒಂದು ಕಾಂಪ್ಲೆಕ್ಸಲ್ಲಿ ಪ್ರೈಮರಿ, ಅಪ್ಪರ್ ಪ್ರೈಮರಿ, ಹೈಯರ್ ಪ್ರೈಮರಿ, ಹೈಸ್ಕೂಲು, ಮಿಡ್ಲ್ ಸ್ಕೂಲ್ ಎಲ್ಲ ಒಂದೇ ಹತ್ರ ಇದ್ದರೆ ಅದನ್ನ ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ಇದ್ದರೆ ಅದನ್ನ ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಆ ಥರ ಏನಾದರೂ ಇದ್ದರೆ ನೀವು ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ.
ಅದಾದಮೇಲೆ 1.48 ಐತಲ್ವಾ, ಇದಕ್ಕೆ ಎಲ್ ಪಿ ಎಸ್ನವರೆಲ್ಲ ನೋ ಅಂತಲೇ ಕೊಡಿ. ಎಚ್ ಪಿ ಎಸ್ನವ್ರು ಮಾತ್ರ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು ಪ್ರೈಮರಿ ಒಂದು ಅಪ್ಪರ್ ಪ್ರೈಮರಿ ಒಂದು ಹಾಕಿ, ಓಕೆನಾ. ಯಾಕಂದರೆ ಅದು ಬರುತ್ತೆ, ಸ್ಕೂಲ್ ಕಾಂಪ್ಲೆಕ್ಸಲ್ಲಿ ಬರುತ್ತೆ ಪ್ರೈಮರಿ ಅಪ್ಪರ್ ಪ್ರೈಮರಿ, ಎಚ್ ಪಿ ಎಸ್ಸಿಗೆ ಬರೋದಿಲ್ಲ, ಓಕೆನಾ. ನೆಕ್ಸ್ಟ್ 1.49ಗೆ ಏಕ್ ಭಾರತ್ ಶ್ರೇಷ್ಠ ಭಾರತದಲ್ಲಿ ನೀವು ಆಕ್ಟಿವಿಟಿ ಏನಾದ್ರು ಮಾಡಿದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಫಿಟ್ ಇಂಡಿಯಾ ಸರ್ಟಿಫಿಕೇಟ್ ಬಂದಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ನೆಕ್ಸ್ಟು 1.51 ಇದೆಯಲ್ವಾ, ಹೊಲಾಸ್ಟಿಕ್ ರಿಪೋರ್ಟ್ ಕಾರ್ಡನ್ನು ನಾವು ಕೊಡ್ತೀವಿ, ಪ್ರೋಗ್ರೆಸ್ ಕಾರ್ಡು, ಹಾಗಾಗಿ ಎಸ್ ಅಂತ ಕೊಡಿ. ಇದು ನೋಡಿರಿ 1.52 ಇದು ಈ ವರ್ಷ ಆ್ಯಡ್ ಮಾಡಿರ್ತಕ್ಕಂಥ ಮಾಹಿತಿ. ಸೊ ಇದನ್ನು ನೀವು ಎಂಟ್ರಿ ಮಾಡಲೇಬೇಕು. ಟೋಟಲ್ ಡೇಸ್ ಅಂದರೆ ಲಾಸ್ಟ್ ಇಯರ್ ಅಕಾಡೆಮಿಕ್ ಇಯರ್ 22-23 ನೀವು ಎಷ್ಟು ದಿನ ಮಧ್ಯಾಹ್ನದ ಬಿಸಿ ಊಟ ಆಹಾರವನ್ನು ಕೊಟ್ಟಿದ್ರಿ ಅಂತ. ನೆಕ್ಸ್ಟ್ ಡೇಸ್ ಪರ್ ವೀಕ್, ಒಂದು ವಾರದಲ್ಲಿ ಎಷ್ಟು ದಿನ ಕೊಡ್ತೀರಂತ. ಡೇಸ್ ಪರ್ ಮಂತ್ ಆವ್ರೇಜ್ ಹಾಕಿ, ಒಂದು ತಿಂಗಳಿಗೆ ಎಷ್ಟು ದಿನ ಕೊಡ್ತೀರಂತ ಇದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ನೀವೇನು ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅದು ಪೇಜು ಸೇವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೋಗೋಣ 1.53ಗೆ ಹೋಗೋಣ. ಸೆಟ್ ಆಫ್ ಫ್ರೀ ಟೆಕ್ಸ್ಟ್ ಬುಕ್ ನೀವು ರಿಸೀವ್ ಮಾಡ್ಕೊಂಡ್ರೆ ಎಸ್ ಅಂತ ಕೊಡಿ. ಯಾವ ತಿಂಗಳಲ್ಲಿ ನೀವು ರಿಸೀವ್ ಮಾಡ್ಕೊಂಡ್ರೆ ಆ ತಿಂಗಳನ್ನು ಹಾಕಿ. ನೆಕ್ಸ್ಟು ಟೆಕ್ಸ್ಟ್ ಬುಕ್ಕನ್ನು ಅದಾಯಿತು. TLM ಅವೈಲೇಬಲ್ ಫಾರ್ ಈಚ್ ಗ್ರೇಡ್, ಪ್ರತಿಯೊಂದು ತರಗತಿಗೂ TLM ಅವೈಲೇಬಲ್ ಇದೆಯಾ ಇದ್ರೆ ಎಸ್ ಅಂತ ಹಾಕಿ. ಎಸ್ ಅಂತ ಹಾಕಿಬಿಟ್ಟು ಎಷ್ಟು ಮಕ್ಕಳಿಗೆ TLM ಅವೈಲೇಬಲ್ ಇದೆ ಆ ಮಕ್ಕಳ ಸಂಖ್ಯೆಯನ್ನು ಹಾಕಿ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಥ TLM ಇದ್ದರೆ ಆ ನಂಬರ್ಸನ್ನು ಹಾಕಿಬಿಟ್ಟು, ಅದೇ ರೀತಿ ಸಪ್ಲಿಮೆಂಟರಿ ಮೆಟೀರಿಯಲ್ಸ್ ಲಾಸ್ಟ್ ಇಯರ್ ನಿಮಗೆ ಬಂದಿತ್ತಾ. ಸಪ್ಲಿಮೆಂಟರಿ ಮೆಟೀರಿಯಲ್ಸ್ ಅಂದರೆ ನಿಮ್ಮ ಕಲಿಕೆಗೆ ಪೂರಕವಾದಂಥ ಮೆಟೀರಿಯಲ್ಸ್ ಏನಾದರೂ ಇಲಾಖೆಯಿಂದ ಸರಬರಾಜಾಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಎಸ್ ಅಂತ ಹಾಕಿದರೆ ಅವು ಎಷ್ಟು ಮಕ್ಕಳಿಗೆ ಆ ಮೆಟೀರಿಯಲ್ಸ್ ಬಂದಿತ್ತು ಅಂತ ಮಕ್ಕಳ ಸಂಖ್ಯೆಯನ್ನು ಹಾಕಿ. ಅದಾದ ಮೇಲೆ ಪೇರೆಂಟ್ ಪೋಷಕರ ಸಭೆಯನ್ನು ನೀವು ಕರೆದಿದ್ರೆ ಎಷ್ಟು ಸಭೆಗಳನ್ನು ಕರೆದಿದ್ರೆ ಆ ನಂಬರ್ಸನ್ನು ಹಾಕಿಬಿಡಿ. ನೆಕ್ಸ್ಟ್ ಇದಕ್ಕೆ ವೆದರ್ ಪೇರೆಂಟ್ಸ್ ಆ FL ಅನ್ನು ಸಾಧಿಸಲು ಯಾರಾದರೂ ಸ್ವಯಂ ಸೇವಕರು ನಿಮ್ಮ ಶಾಲೆಗೆ ಸಹಾಯ ಮಾಡ್ತಾರಾ, ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಪೀರ್ ಲರ್ನಿಂಗ್ ಗುಂಪು ಚಟುವಟಿಕೆಯನ್ನು ನೀವು ಆಯೋಜನೆ ಮಾಡಿದ್ರಾ ಇದ್ರೆ ಮಾಡ್ತೀವಿ ನಾವು ಎಸ್ ಅಂತಲೇ ಕೊಡಿ. ಆಮೇಲೆ ಪ್ಲೇ ಮೆಟೀರಿಯಲ್ಸು, ಗೇಮು, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಫಾರ್ ಈಚ್ ಗ್ರೇಡ್ ಪ್ರತಿಯೊಂದು ತರಗತಿಗೂ ಇದಾವ ಇದ್ರೆ ಎಸ್ ಅಂತ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ಯೂನಿಫಾರ್ಮ್ ಸೆಟ್ ಪ್ರತಿಯೊಂದು ಸ್ಟೂಡೆಂಟಿಗೆ ಕೊಟ್ಟಿದ್ವ ಎಸ್ ಅಂತ ಹಾಕಿ. ಯಾವಾಗ ನೀವು ತೊಗೊಂಡಿದ್ರೆ ಆ ಮಂತನ್ನು ಹಾಕಿಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆದಮೇಲೆ ಇದು ಲರ್ನಿಂಗ್ ಔಟ್ಕಮ್ಗೆ ಬರುತ್ತೆ ನೋಡಿ. 1.54 ಇದು ಮತ್ತು 1.542 ಇದು HPSಗೆ ಸಂಬಂಧಪಟ್ಟಂತೆ ಮಾಹಿತಿ ಇರ್ತದೆ, LPS ಇರೋದಿಲ್ಲ. ಸೊ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿ ಆಲ್ಮೋಸ್ಟ್ ನೀವು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಎಲ್ಲಕ್ಕೂ ಎಸ್ ಅಂತಲೇ ಕೊಡಬೇಕಾಗುತ್ತೆ. ನಾವೆಲ್ಲ ಚಟುವಟಿಕೆಗಳನ್ನ ಆ್ಯಕ್ಟಿವಿಟಿಗಳನ್ನು ಮಾಡಿರ್ತೀವಿ. ಸೊ ಈ ಮಾಹಿತಿಯನ್ನು ನೀವು ಓದ್ಕೊಂಡು ನೀವು ಅದನ್ನು ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಇದಾದ ಮೇಲೆ ನೆಕ್ಸ್ಟ್ ಹೋಗೋಣ. SDMP ಅಂದರೆ ವಿಪತ್ತು ನಿರ್ವಹಣಾ ಸಮಿತಿಯನ್ನು ನೀವು ರಚನೆ ಮಾಡಿದ್ದೀರಾ ಅಂತ ಕೇಳುತ್ತೆ. ಎಸ್ ಅಂತಲೇ ಕೊಡಿ. ವೆದರ್ ಸ್ಟ್ರಕ್ಚರಲ್ ಸೇಫ್ಟಿ ಆಡಿಟ್ ಹ್ಯಾಸ್ ಬಿನ್ ಕಂಡಕ್ಟೆಡ್, ನೀವೇನಾದರೂ ಸ್ಟ್ರಕ್ಚರಲ್ ಸೇಫ್ಟಿ ಆಡಿಟನ್ನು ಮಾಡಿಸಿದರೆ ಎಸ್ ಅಂತ ಕೊಡಿ. ಸ್ಟ್ರಕ್ಚರಲ್ ಸೇಫ್ಟಿ ಆಡಿಟ್ ಅಂದರೆ ನಿಮ್ಮ ಕಟ್ಟಡ ಸುರಕ್ಷಿತವಾಗಿದೆ ಅಂತ ಒಬ್ಬರು ಯಾರಾದರೂ ಅಧಿಕೃತ ಇಂಜಿನಿಯರ್ಗಳು ಬಂದು ಚೆಕ್ ಮಾಡಿ ನಿಮಗೊಂದು ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಅದನ್ನು ಸ್ಟ್ರಕ್ಚರಲ್ ಸೇಫ್ಟಿ ಆಡಿಟ್ ಅಂತ ಕರೀತಾರೆ. ಆ ಥರ ಮಾಡಿಸಿದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನಾನ್ ಸ್ಟ್ರಕ್ಚರಲ್ ಸೇಫ್ಟಿ ಆಡಿಟ್ ಇದು ಕೂಡ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. CCTV ಕ್ಯಾಮ್ರಾ ಅವೈಲೇಬಲ್ ಇದ್ದರೆ ಎಸ್ ಅಂತ ಕೊಡಿ, ನೋ ಅಂತ ಕೊಡಿ. ಫೈರ್ ಎಕ್ಸ್ಟಿಂಗ್ವಿಷರ್ ಮಿಷನ್ ಇದ್ದರೆ ನೀವು ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಸೇಫ್ಟಿ ನೋಡಲ್ ಟೀಚರ್ ಫಾರ್ ದ ಸೇಫ್ಟಿ, ಏನಾದರೂ ನೋಡಲ್ ಟೀಚರ್ ಇದ್ದರೆ ನಾವು ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಇಲ್ಲಿರ್ತಕ್ಕಂಥ ಮಾಹಿತಿ ಓದ್ಕೊಳ್ಳಿ, ಓದಿ ನಿಮಗೆ ಅನ್ವಯಿಸ್ತಕ್ಕಂಥ ಮಾಹಿತಿ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡ್ತಾ ಹೋಗಿ. ಇದರಲ್ಲಿ ಗಮನಿಸುವ ಅಂಶಗಳು ಅಷ್ಟು ಏನಿಲ್ಲ, ಗೊತ್ತಿರ್ತಕ್ಕಂಥದ್ದೇ. ಹೊಸದಾಗಿ ಆ್ಯಡ್ ಮಾಡಿರ್ತಕ್ಕಂಥ ಮಾಹಿತಿ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ನೋಡಿರಿ. 1.5515 ಇದೆಯಲ್ವಾ, ಅದು ಹೊಸದಾಗಿ ಆಡಿರ್ತಕ್ಕಂಥ ಮಾಹಿತಿ. ಸ್ಟೂಡೆಂಟ್ ಅಟೆಂಡೆನ್ಸ್ ಕ್ಯಾಪ್ಚರ್ಡ್ ಅಂದರೆ ಮಕ್ಕಳ ಹಾಜರಾತಿಯನ್ನು ನೀವು ಯಾವ ರೀತಿ ಕ್ಯಾಪ್ಚರ್ ಮಾಡ್ತೀರಾ. ಇನ್ನು ಅಟೆಂಡೆನ್ಸ್ ರಿಜಿಸ್ಟರ್ ಮೂಲಕನೋ, ಎಲೆಕ್ಟ್ರಾನಿಕಲಿನೋ, ಬಯೋಮೆಟ್ರಿಕಲಿನೋ. ಸೊ ನಾವೇನು ಮಾಡ್ತೀವಿ, ಅಟೆಂಡೆನ್ಸ್ ರಿಜಿಸ್ಟರ್ ಮೂಲಕನೂ ಹಾಕ್ತೀವಿ, ಎಲೆಕ್ಟ್ರಾನಿಕಲ್ಲಿ ಕೂಡ SCATS MDable ಹಾಕ್ತೀವಿ. ಸೊ ನಾವು ಅಟೆಂಡೆನ್ಸ್ ರಿಜಿಸ್ಟರ್ ಮೂಲಕನೇ ಹಾಕಿ, ಓಕೆನಾ. ಯಾಕಂದರೆ ಎರಡೆರಡು ಆಪ್ಷನ್ ಇದು ತೊಗೊಳಲ್ಲ, ಯಾವುದನ್ನು ಒಂದು ಆಪ್ಷನ್ ತೊಗೊಳುತ್ತೆ. ಹಾಗಾಗಿ ಟೀಚರ್ ಅಟೆಂಡೆನ್ಸ್ ಕ್ಯಾಪ್ಚರ್ಡ್ ಅದಕ್ಕೂ ಕೂಡ ಅಟೆಂಡೆನ್ಸ್ ರಿಜಿಸ್ಟರ್ ಅಂತಲೇ ಹಾಕಿ. ಯೂತ್ ಕ್ಲಬ್ ಇದ್ದರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಎಕೋ ಕ್ಲಬ್ ಕೆಲವು ಶಾಲೆಗಳಿರ್ತದೆ, ಅಂಥವ್ರು ಎಸ್ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಟೀಚರ್ಸ್ಗೆ ಐಡೆಂಟಿ ಕಾರ್ಡ್ ಇಶ್ಯೂ ಮಾಡಿದಾರಾ ಇದ್ದರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಇದೆಲ್ಲ ಆದಮೇಲೆ
ಸೆಲ್ಫ್ ಸರ್ಟಿಫಿಕೇಷನ್ ಒಪ್ಟೈನ್ ಏನಾದರೂ ಪಡ್ಕೊಂಡಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೋ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಅದಾದಮೇಲೆ ನೆಕ್ಸ್ಟ್ ಹೋಗೋಣ. ಇಲ್ಲಿ ಅನುದಾನಕ್ಕೆ ಸಂಬಂಧಪಟ್ಟ ಮಾಹಿತಿ ಇದೆ. ಲಾಸ್ಟ್ ಇಯರ್ 22-23 ನಿಮ್ಮ ಶಾಲೆಗೆ ಯಾವ ರೀತಿ ಅನುದಾನ ಬಂದಿತ್ತು, ಎಷ್ಟು ಬಂದಿತ್ತು, ಎಷ್ಟು ಖರ್ಚಾಯಿತು. ಕಾಂಪೋಸಿಟ್ ಗ್ರ್ಯಾಂಟ್ ಇರ್ಬೋದು, ಲೈಬ್ರರಿ ಗ್ರ್ಯಾಂಟು, ಮೇಜರ್ ರಿಪೇರಿಗೆ, ಸ್ಪೋರ್ಟ್ಸಿಗೆ, ಮತ್ತು ಮೀಡಿಯಾ ಆನ್ ಕಮ್ಯುನಿಟಿ ಮೊಬೈಲೈಜೇಷನ್ಗೆ, STMC ಟ್ರೈನಿಂಗಿಗೆ, ಮತ್ತು ಏನಾದರೂ ಗ್ರ್ಯಾಂಟ್ ಫಾರ್ ಸಪೋರ್ಟ್ ಅಟ್ ಪ್ರೀ ಸ್ಕೂಲ್ ಲೆವೆಲ್ಗೆ. ಪ್ರೀ ಸ್ಕೂಲ್ ಏನಾದರೂ ನಿಮಗೆ ಮಂಜೂರಾಗಿದ್ದು ಅದಕ್ಕೆ ಸಪೋರ್ಟಿಂಗ್ ಏನಾದರೂ ಅನುದಾನ ಬಂದಿದ್ದರೆ ನೀವು ಎಷ್ಟು ಬಂದಿತ್ತು, ಎಷ್ಟು ಎಕ್ಸ್ಪೆಂಡಿಚರ್ ಆಯಿತು ಅಂತ ಹಾಕಿ. ಅದಾದಮೇಲೆ ನಿಮ್ಮ ಕಮ್ಯುನಿಟಿಯಿಂದ ಏನಾದರೂ ನಿಮಗೆ ಬಂದಿದ್ದರೆ, ಉದಾಹರಣೆ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಅದರಿಂದ ಬಂದಿದ್ದರೆ ಎಸ್ ಅಂತ ಕೊಡಿ. ಬಂದಿದ್ದರೆ ಯಾರಿಂದ ಬಂತು, ಎಷ್ಟು ಬಂತು ಅಂತ ಹಾಕಬೇಕಾಗುತ್ತೆ. ನೋ ಅಂತ ಬಂದರೆ ಅದು ಫ್ರೀಸ್ ಆಗುತ್ತೆ. ಪಬ್ಲಿಕ್ ಸೆಕ್ಟರಿಂದ ಏನಾದರೂ ಬಂದಿದ್ದರೆ, ಕಮ್ಯುನಿಟಿಯಿಂದ ಬಂದಿದ್ದರೆ, ಬೇರೆ ಇನ್ನು ಯಾವುದೇ ಮೂಲಗಳಿಂದ ಬಂದಿದ್ದರೆ ಎಸ್ ಅಂತ ಹಾಕಿ ಅವರ ಹೆಸರು ಮತ್ತು ಎಷ್ಟು ಬಂತು ಅಂತ ಹಾಕಬೇಕಾಗುತ್ತೆ. ಅದೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಹೋಗೋಣ. 1.58ಗೆ ICT ಐಟಮ್ ನಿಮ್ಮ ಸ್ಕೂಲಲ್ಲಿ ಅವೈಲಬಲ್ ಇದ್ದರೆ, ICT ಐಟಮ್ ಅಂದರೆ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂತೆ ಇದ್ದರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಸ್ಪೋರ್ಟ್ಸ್ ಎಕ್ವಿಪ್ಮೆಂಟು ಇದಕ್ಕೆ ಸಂಬಂಧಪಟ್ಟ ನೀವೇನಾದರೂ ರಿಜಿಸ್ಟರ್ ಮೇಂಟೈನ್ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಓಕೆನಾ. ಲೈಬ್ರರಿ ಬುಕ್ಸ್ಗೆ ನಾವು ರಿಜಿಸ್ಟರ್ ಮೇಂಟೈನ್ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಅದಾದ ನಂತರ ಇದು ಹೊಸದಾಗಿ ಆ್ಯಡ್ ಮಾಡಿರ್ತಕ್ಕಂಥ ಮಾಹಿತಿ, ಟೋಟಲ್ ಆ್ಯನ್ಯಲ್ ಎಕ್ಸ್ಪೆಂಡಿಚರ್ ಆಫ್ ದ ಸ್ಕೂಲ್ ಆ್ಯಂಡ್ ಅಕೌಂಟ್ ಆಫ್ ಫಾಲೋಯಿಂಗು. ಈ ಕೆಳಗಿನ ಸಂಬಂಧಿಸಿದಂತೆ ಶಾಲೆಯಲ್ಲಿ ಒಟ್ಟು ಖರ್ಚಾಗುವ ಒಂದು ವಾರ್ಷಿಕ ಮೊತ್ತ ಎಷ್ಟು ಅಂತ ಇದೆ. ಮೇಂಟೆನೆನ್ಸ್ಗೆ ಎಷ್ಟಾಗುತ್ತೆ, ಟೀಚರ್ಸ್ ಎಷ್ಟಾಗುತ್ತೆ, ಕನ್ಸ್ಟ್ರಕ್ಷನ್ ವರ್ಕಿಗೆ, ಅದರ್ಸಿಗೆ ಇದು ನೀವು ಅಮೌಂಟ್ ಆಗ್ತಾ ಹೋದರೆ ಅದು ಟೋಟಲ್ ಕ್ಯಾಲ್ಕುಲೇಷನ್ ಅದೇ ತೊಗೊಳುತ್ತೆ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಹೋದರೆ ಇದು ಫಿಸಿಕಲ್ ಫೆಸಿಲಿಟಿ ಬಂತು, ಬಿಲ್ಡಿಂಗಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಸ್ಟೇಟಸ್ ಆಫ್ ದ ಬಿಲ್ಡಿಂಗ್ ಇದೆ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಗೌರ್ಮೆಂಟಾ, ರೆಂಟೆಡ್ಡಾ, ಯಾವುದಂತ ಸೆಲೆಕ್ಟ್ ಮಾಡ್ಕೊಂಡು ಹಾಕಿ. ಅದಾದ ನಂತರ ನೀವೇನು ಮಾಡಬೇಕಾಗುತ್ತೆ, ಆ ಬಿಲ್ಡಿಂಗ್ಗಳ ಮಾಹಿತಿಯನ್ನು ಹಾಕಬೇಕಾಗುತ್ತೆ. ಏನು ಭಾರಿ ಕನ್ಫ್ಯೂಸ್ ಮಾಡ್ಕೊತಾರೆ. ಇಲ್ಲಿ ಟೋಟಲ್ ನಂಬರ್ ಆಫ್ ಆ್ಯಕ್ಟಿವ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಸ್ಕೂಲು. ಇಲ್ಲಿ ನೀವು ಯಾವ ನಂಬರ್ಸ್ ಹಾಕಬೇಕಂದ್ರೆ, ಬೋಧನೆಗೆ ಬಳಸ್ತಿರಲ್ವಾ ಎಲ್ಲ ಕೊಠಡಿಗಳ ಸಂಖ್ಯೆ ಹಾಕುವಾಗಿಲ್ಲ. ಬೋಧನೆಗೆ ಎಷ್ಟು ಕೊಠಡಿಗಳನ್ನು ಬಳಸ್ತೀರಿ ಅಷ್ಟು ಕೊಠಡಿಗಳ ಸಂಖ್ಯೆಯನ್ನು ಮಾತ್ರ ಹಾಕಬೇಕಿಲ್ಲಿ. ಓಕೆನಾ. ಅದಾಕಿದ ನಂತರ ಅದರಲ್ಲಿ ಪಕ್ಕಾ ಬಿಲ್ಡಿಂಗ್ ಎಷ್ಟು, ಪಾರ್ಷಿಯಲಿ ಪಕ್ಕಾ ಎಷ್ಟು, ಕಚ್ಚಾ ಬಿಲ್ಡಿಂಗ್ ಎಷ್ಟು, ಟೆಂಟ್ ಎಷ್ಟು, ಶಿಥಿಲಗೊಂಡ ಕಟ್ಟಡಗಳು ಎಷ್ಟು ಅಂತ ನೀವು ಹಾಕ್ತಾ ಹೋಗಬೇಕಾಗುತ್ತೆ. ಅದಾದ ನಂತರ ಬೌಂಡ್ರಿ ವಾಲ್ ಇದ್ದರೆ ಇದೆ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ, ಇಲ್ಲ ಪಾರ್ಷಿಯಲಿ ಅಂತ ಹಾಕಿ. ಅದಾದ ನಂತರ ಇಲ್ಲಿ ಪ್ರೈಮರಿಗೆ ಎಷ್ಟು ರೂಮನ್ನು ಯೂಸ್ ಮಾಡ್ತೀರಿ, ಪ್ರೈಮರಿಗೆ ಎಷ್ಟು ಬಿಲ್ಡಿಂಗನ್ನು ಯೂಸ್ ಮಾಡ್ತೀರಿ ಅಂತ ನೀವು ನಂಬರ್ಸ್ ಹಾಕಬೇಕಾಗುತ್ತೆ. ಟೋಟಲ್ ನಂಬರ್ ಆಫ್ ಕ್ಲಾಸ್ ರೂಮ್ ಫಾರ್ ಈಚ್ ಇನ್ಸ್ಟ್ರಕ್ಷನ್ ಪರ್ಪಸ್ ಅಂತ ಇದನ್ನು ನಾವು ಓದ್ಕೊಳ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಅದಾದ ನಂತರ ಇಲ್ಲಿ ಕಂಡೀಷನ್ಸ್, ಆ ಪಕ್ಕ ಒಟ್ಟು ಬಿಲ್ಡಿಂಗ್ ಇದಾವಲ್ಲ ಯಾವ ಕಂಡೀಷನ್ ಇದ್ದಾವೆ, ಗುಡ್ ಕಂಡೀಷನ್ ಎಷ್ಟಿದ್ದಾವೆ, ಮೇಜರ್ ರಿಪೇರಿಗೆ ಎಷ್ಟಿದ್ದಾವೆ, ಮೈನರ್ ರಿಪೇರಿಗೆ ಎಷ್ಟಿದ್ದಾವೆ ಅಂತ ನೋಡಿ. ನೀವು ಇಲ್ಲಿ ಆಗ್ತಕ್ಕಂಥ ಬಿಲ್ಡಿಂಗುಗಳ ಸಂಖ್ಯೆ, ಇಲ್ಲಿ ಆಗ್ತಕ್ಕಂಥ ಬಿಲ್ಡಿಂಗುಗಳ ಸಂಖ್ಯೆಗೂ ನೀವು ಇಲ್ಲಿ ಹಾಕಿದ ಬಿಲ್ಡಿಂಗುಗಳ ಸಂಖ್ಯೆಗೂ ಟ್ಯಾಲಿ ಬರಬೇಕು, ಇಲ್ಲಾಂದರೆ ಅದು ತಗೊಳೋದಿಲ್ಲ. ಓಕೆನಾ. ಅದು ನೋಡಿ ಇಲ್ಲಿ ಎಷ್ಟು ಹಾಕಿರ್ತೀರಿ, ಯಾವುದು ಅಂತ ಎಷ್ಟೇ ಇರ್ತೀವಿ. ಇಲ್ಲಿ 2 ಹಾಕಿದ್ದು ನಾವು ಪ್ರೈಮರಿಗೆ, ನಮ್ಮಲ್ಲಿ 2 ಬಿಲ್ಡಿಂಗ್ ಇರೋದು ಪರ್ಪಸ್ಸಿಗೆ, ಇನ್ಸ್ಟ್ರಕ್ಷನ್ ಪರ್ಪಸ್ಸಿಗೆ. ಹಾಗಾಗಿ ಆ ನಂಬರ್ಸ್ ಇಲ್ಲಿ ಕೂಡ ಟ್ಯಾಲಿ ಬರ್ತಾ ಹೋಗಬೇಕು. ಅದಾದ ನಂತರ ಈಗ ಬರೋಣ ಈ ಕಡೆ. ನಿಮ್ಮ ಸ್ಕೂಲಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದ್ದರೆ ಎಸ್ ಅಂತ ಕೊಡಿ, ನೋ ಅಂತ ಕೊಡಿ, ಇಲ್ಲ ಇದೇ ನಾಟ್ ಫಂಕ್ಷನ್ ಇದ್ದರೆ ಎಸ್ ನಾಟ್ ಫಂಕ್ಷನ್ ನಿಮ್ಗೆ ಅನ್ವಯ ಆಗ್ತಕ್ಕಂಥದ್ದನ್ನ ಹಾಕಿ. ಇದಾದ ನಂತರ ನಂಬರ್ ಆಫ್ ಕ್ಲಾಸ್ ರೂಮ್ ಹ್ಯಾವಿಂಗ್ ಎ ಫ್ಯಾನ್ ಎಷ್ಟು ರೂಮಲ್ಲಿದೆ, ಫ್ಯಾನ್ ಸಂಖ್ಯೆ ಹಾಕಂಗಿಲ್ಲ, ಆ ರೂಮ್ಗಳ ಸಂಖ್ಯೆ ಹಾಕಬೇಕು. ಆಮೇಲೆ AC ಎಷ್ಟು ರೂಮ್ಗಿದೆ ಆ ರೂಮ್ಗಳ ಸಂಖ್ಯೆ ಹಾಕಬೇಕು. ಆ ಹೀಟರ್ ಆರ್ ಬ್ಲೋವರ್ ಎಷ್ಟು ರೂಮ್ಗಿದೆ ಆ ರೂಮ್ಗಳ ಸಂಖ್ಯೆಯನ್ನು ಹಾಕಿ. ಸೋಲಾರ್ ಪ್ಯಾನಲ್ ಏನಾದರೂ ಇದ್ದರೆ ಎಸ್ ಅಂತ ಹಾಕಿ. ನೆಕ್ಸ್ಟು ಡೀಟೇಲ್ಸ್ ಆಫ್ ಕ್ಲಾಸ್ ರೂಮ್ ಅದರ್ ದ್ಯಾನ್ ಎಕ್ಸ್ಕ್ಲೂಡಿಂಗ್ ಟಾಯ್ಲೆಟ್ಸ್ ಅಂತ. ಅಂದರೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಬೇರೆ ರೀತಿಯ ರೂಮ್ಗಳು, ಟಾಯ್ಲೆಟ್ ಬಿಟ್ಟು ಇಲ್ಲಿ ಹಾಕ್ತಕ್ಕಂಥ ರೂಮ್ಗಳನ್ನು ಬಿಟ್ಟು ನೀವು ಬೇರೆ ರೀತಿಯ ರೂಮ್ಗಳನ್ನು ಎಷ್ಟಿದಾವೆ ಅಂತ ಇಲ್ಲಿ ಹಾಕಬೇಕಾಗುತ್ತೆ. ಸ್ಟೋರ್ ರೂಮ್ ಇರ್ಬೋದು, ಅಡುಗೆ ಕೋಣೆ ಇರ್ಬೋದು, ಅವುಗಳ ಸಂಖ್ಯೆನ ಇಲ್ಲಿ ನೀವು ಹಾಕಬೇಕು. ಅದಾದ ನಂತರ ಇಲ್ಲಿ ಕೇಳಿದ್ದಾರೆ ಸಪ್ರೇಟ್ ರೂಮ್ ಫಾರ್ HM, ಲೈಬ್ರರಿ, ಲ್ಯಾಬು, ಕಂಪ್ಯೂಟರ್ ರೂಮು, ಸ್ಟಾಫ್ ರೂಮ್ ಅಂತ ಇದೆ. ನಿಮ್ಮ ಶಾಲೆಯಲ್ಲಿ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಅದೆಲ್ಲ ಹಾಕ್ಬಿಟ್ಟು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಹೋಗೋಣ. ಈಗ 2.7ಗೆ ಬಂದಿದ್ದೇವೆ. ಡಸ್ ದ ಸ್ಕೂಲ್ ಯಾವ ಟಾಯ್ಲೆಟ್ ಅಂತ ಇದೆ, ಇದ್ರೆ ಎಸ್ ಹಾಕಿ ಅದರ ನಂಬರ್ಸನ್ನು ಹಾಕಿ. ಓಕೆನಾ. ಟೋಟಲ್ ಎಷ್ಟಿದ್ದಾವೆ, ಫಂಕ್ಷನಲ್ಲಿ ಎಷ್ಟಿದ್ದಾವೆ, ಬಾಯ್ಸ್ಗೆ ಎಷ್ಟಿದ್ದಾವೆ,
ಗರ್ಲ್ಸ್ ಎಷ್ಟಿದ್ದಾವೆ, ಅದರ ಫಂಕ್ಷನಲ್ಲಿ ಎಷ್ಟಿದ್ದಾವೆ ಅಂತ ಹಾಕಬೇಕಾಗುತ್ತೆ. ಲಾಸ್ಟ್ ಇಯರ್ ಹಾಕಿದರೆ ನೀವು ಅದೇ ಮಾಹಿತಿ ಇರುತ್ತೆ, ಚೆಕ್ ಮಾಡಿ ಅಪ್ಡೇಟ್ ಮಾಡ್ತಾ ಹೋಗಿ. ಒಂದು ವೇಳೆ ಏನಾದರೂ ವೇರಿಯೇಷನ್ ಆಗಿದ್ದರೆ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿರ್ತಕ್ಕಂಥ ನೋಡಿ, ಲಾಸ್ಟ್ ಇಯರ್ ಹಾಕಿರ್ತಕ್ಕಂಥ ಮಾಹಿತಿ ಎಲ್ಲ ಇದೆ. ಆಮೇಲೆ ಇನ್ನು ಎಕ್ಸ್ಟ್ರಾ ಆ್ಯಡ್ ಆಗಿರ್ತಕ್ಕಂಥ ಮಾಹಿತಿ ಯಾವುದಪ್ಪ ಅಂದರೆ ಇಲ್ಲಿದೆ ನೋಡಿ, ಎಫ್ ವೆದರ್ ದ ಸ್ಕೂಲ್ ಆ್ಯಸ್ ಲೊಕೇಶನ್ ಆಫ್ ದ ಟಾಯ್ಲೆಟ್ ಫೆಸಿಲಿಟಿ ಅವೈಲಬಲ್ ಇನ್ಸೈಡ್ ದ ಸ್ಕೂಲ್ ಬಿಲ್ಡಿಂಗ್ ಇದೆಯಾ, ಔಟ್ಸೈಡ್ ದ ಸ್ಕೂಲ್ ಬಿಲ್ಡಿಂಗ್, ಇದು ಹೊಸದಾಗಿ ಆ್ಯಡ್ ಮಾಡಿರ್ತಕ್ಕಂಥ ಮಾಹಿತಿ. ಇದನ್ನು ಒಂದು ಹಾಕಿ. ಇನ್ನಿರ್ತಕ್ಕಂಥ ಎಲ್ಲ ಮಾಹಿತಿ ಲಾಸ್ಟ್ ಇಯರ್ ಏನು ನೀವು ಅಪ್ಡೇಟ್ ಮಾಡಿದ್ರಿ ಅದೇ ಮಾಹಿತಿ ಅಪ್ಡೇಟ್ ಆಗಿದೆ. ಒಂದು ವೇಳೆ ಅದಕ್ಕೂ ಇದಕ್ಕೆ ಏನಾದರೂ ವ್ಯತ್ಯಾಸ ಆಗಿದ್ದರೆ ಚೆಕ್ ಮಾಡಿ ನೀವು ಅಪ್ಡೇಟ್ ಮಾಡ್ತಾ ಹೋಗಿ. ಅದಾದ ನಂತರ ಇಲ್ಲಿ ಲೈಬ್ರರಿ ಇದ್ರೆ ಎಸ್ ಅಂತ ಕೊಡಿ, ಎಷ್ಟು ಬುಕ್ಸ್ ಇದ್ದಾವೆ. ಬುಕ್ ಬ್ಯಾಂಕ್ ಇದ್ರೆ ಎಸ್ ಅಂತ ಕೊಡಿ, ಎಷ್ಟು ಬುಕ್ ಇದ್ದಾವೆ. ರೀಡಿಂಗ್ ಕಾರ್ನರಲ್ಲಿ ಎಷ್ಟು ಬುಕ್ ಇದ್ದಾವೆ ಅಂತ. ಫುಲ್ ಟೈಮ್ ಲೈಬ್ರರಿಯನ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ನ್ಯೂಸ್ ಪೇಪರ್ಗೆ ನೀವು ಸಬ್ಸ್ಕ್ರೈಬರ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ವರ್ಷಕ್ಕೆ ಎಷ್ಟು ದಿನ ನೀವು ಎಷ್ಟು ಸಾರಿ ಮಕ್ಕಳು ಲೈಬ್ರರಿ ಇರ್ತಕ್ಕಂಥ ಪುಸ್ತಕಗಳನ್ನು ತೊಗೊಂಡು ಓದ್ತಿದ್ದಾರೆ ಆ ನಂಬರ್ಸನ್ನು ಹಾಕಿ. ನಿಮ್ಮ ಶಾಲೆ ಹೆಚ್ಚುವರಿ ಕೊಠಡಿಗಳನ್ನು ಕಟ್ಟೋದಕ್ಕೆ ಏನಾದರೂ ಜಾಗ ಇದೆಯಾ, ಇದ್ದರೆ ಎಸ್ ಅಂತ ಹಾಕಿಲ್ಲ, ನೋ ಅಂತ ಹಾಕಿ. ನೀವು ಎಸ್ ಅಂತ ಹಾಕಿದರೆ ಅಲ್ಲಿ ಎಷ್ಟು ರೂಮ್ಗಳನ್ನು, ನಿಮಗೆ ಎಷ್ಟು ರೂಮ್ಗಳ ಅವಶ್ಯಕತೆ ಇದೆ ಆ ರೂಮ್ಗಳ ಸಂಖ್ಯೆಯನ್ನು ಹಾಕಿ. ಅದಾದ ನಂತರ ವೆದರ್ ಪ್ಲೇ ಗ್ರೌಂಡ್ ಫೆಸಿಲಿಟಿ ಇದೆಯಾ, ಇದ್ದರೆ ಎಸ್ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ಅದಾದ ನಂತರ ಇಫ್ ನೋ ಅಂತ ಹಾಕಿದರೆ ಮತ್ತು ಅದಕ್ಕೆ ಬೇರೆ ವ್ಯವಸ್ಥೆ, ಆಟ ಆಡೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ ಅಂತ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಎಲ್ತ್ ಚೆಕಪ್ ಲಾಸ್ಟ್ ಇಯರು ಎಲ್ತ್ ಚೆಕಪ್ ಮಾಡಿಸಿದ್ರೆ ಎಸ್ ಅಂತ ಕೊಡಿ. ಎಷ್ಟು ಸಾರಿ ಮಾಡಿಸಿದ್ರಿ ಎಲ್ತ್ ಚೆಕಪ್ ಅಂತ ಆ ನಂಬರ್ಸನ್ನು ಹಾಕಿ. ಎಲ್ತ್ ಚೆಕಪ್ ಟೈಮಲ್ಲಿ ನೀವು ಯಾವೆಲ್ಲ ಮಾಹಿತಿಯನ್ನು ಚೆಕ್ ಮಾಡ್ತಾರೆ, ಹೈಟು, ವೆಯ್ಟು, ಐಸು, ಡೆಂಟಲ್ಲು, ಥ್ರೋಟು, ಇದನ್ನೆಲ್ಲ ಎಸ್ ಅಂತ ಕೊಡಿ. ಇದಾದಮೇಲೆ ಡಿವಾರ್ಮಿಂಗ್ ಟ್ಯಾಬ್ಲೆಟ್, ಜಂತುಗಳ ಮಾತ್ರೆ ಕೊಡ್ತೀವಲ್ಲ, ಸೊ ಅದು 2 ಡೋಸಸ್ ಕೊಡ್ತೀವಿ ವರ್ಷಕ್ಕೆ, ಹಾಗಾಗಿ ಆ ಫಸ್ಟ್ನೇ ಆಪ್ಷನ್ ಹಾಕಿ. ಐರನ್ನ, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕೊಡ್ತೀವ, ಎಸ್ ಹಾಕಿ. ಆನ್ಯುವಲ್ ಹೆಲ್ತ್ ರೆಕಾರ್ಡನ್ನು ಮೇಂಟೈನ್ ಮಾಡ್ತೀವಿ, ಎಸ್ ಅಂತ ಹಾಕಿ. ಥರ್ಮಲ್ ಸ್ಕ್ಯಾನರ್ ಇದ್ದರೆ ಎಸ್ ಅಂತ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ಫಸ್ಟ್ ಏಡ್ ಫೆಸಿಲಿಟಿ ನಿಮ್ಮ ಸ್ಕೂಲಲ್ಲಿ ಇದ್ದರೆ ಎಸ್ ಅಂತ ಹಾಕಿಲ್ಲ, ನೋ ಅಂತ ಹಾಕಿ. ಈಸ್ ಎಸೆನ್ಷಿಯಲ್ ಮೆಡಿಸಿನ್ ಅವೈಲೇಬಲ್ ಆದಾಗ ಇದಾವ, ಎಸೆನ್ಷಿಯಲ್ ಮೆಡಿಸಿನ್ನು ಇದ್ದರೆ ಎಸ್ ಹಾಕಿಲ್ಲ, ನೋ ಅಂತ ಹಾಕಿ. ರ್ಯಾಂಪ್, ಡಿಸೇಬಲ್ ಮಕ್ಕಳಿಗೆ ರ್ಯಾಂಪ್ ಇದೆಯಾ, ಇದ್ದರೆ ಎಸ್ ಹಾಕಿ. ಅದಕ್ಕೆ ಹ್ಯಾಂಡ್ ರೈಲ್ ಇದ್ದಾವ, ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಅಂತ ಹಾಕಿ. ನಿಮ್ಮ ಶಾಲೆಯಲ್ಲಿ ಸ್ಪೆಷಲ್ ಎಜುಕೇಟರ್ ಇದ್ದಾರಾ, ನೀವೇನು ಮಾಡಬೇಕು ಅಟ್ ಕ್ಲಸ್ಟರ್ ಲೆವೆಲಲ್ಲಿ ಹಾಕಿ, ಯಾಕಂದರೆ ನಮಗೆ IRTಗಳು ಇರ್ತಾರೆ, ಓಕೆನಾ. ಅದಾದ ನಂತರ ಕಿಚನ್ ಗಾರ್ಡನ್ ಇದ್ದರೆ, ಶಾಲಾ ಕೈತೋಟ ಇದ್ದರೆ ಎಸ್ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ಕಿಚನ್ ಶೆಡ್ ಈಸ್ ಅವೈಲೇಬಲ್ ಇನ್ ದ ಸ್ಕೂಲ್ ಅಂದರೆ ಅಡುಗೆ ಕೋಣೆ ಇದ್ದರೆ ಎಸ್ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ಡಸ್ಟ್ಬಿನ್ ಇದೆಯಾ, ಈಚ್ ಕ್ಲಾಸ್ ರೂಮ್ಗೆ ಇದೆಯಾ, ಟಾಯ್ಲೆಟ್ಗೆ ಇದೆಯಾ, ಕಿಚನಲ್ಲಿ ಇದೆಯಾ, ಇದ್ದರೆ ಇದು ಎಸ್ ಆರ್ ನೋ, ಎಸ್ ಫಾರ್ ಸಮ್, ನಿಮ್ಗೆ ಅನ್ವಯ ಆಗ್ತಕ್ಕಂಥ ಆಪ್ಷನನ್ನು ಹಾಕಿ. ಇದಾದಮೇಲೆ ಡಸ್ ದ ಸ್ಕೂಲ್ ಹ್ಯಾವ್ ಫರ್ನಿಚರ್ ಫಾರ್ ಸ್ಟೂಡೆಂಟು, ನಿಮ್ಮ ಶಾಲೆಯಲ್ಲಿ ಮಕ್ಕಳು ಕೂತ್ಕೊಳ್ಳೋದಕ್ಕೆ ಫರ್ನಿಚರ್ ಇದೆಯಾ, ಇದ್ದರೆ ಎಸ್ ಫಾರ್ ಆಲ್, ಎಲ್ಲರಿಗೂ ಇದೆಯಾ, ಪಾರ್ಷಿಯಲಿ ಅವೈಲಬಲ್ ಇದ್ದರೆ ಆ ಮಕ್ಕಳ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಕೊನೆ ಇದಕ್ಕೆ ಬಂದಿದ್ವಿ. ಇಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿನ ಇದು ICT ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ಸೊ ನೋಡಿ, ನಿಮ್ಮ ಶಾಲೆಯಲ್ಲಿ ಆಡಿಯೋ ವಿಜುವಲ್ ಪಬ್ಲಿಕ್ ಅಡ್ರೆಸ್ ಏನಾದರೂ ಇದೆಯಾ, TV, ರೇಡಿಯೋ, ಮೈಕ್ ಸೆಟ್ ಏನಾದರೂ ಇದ್ದರೆ ಎಸ್ ಅಂತ ಹಾಕಿ, ನೋ ಅಂತ ಹಾಕಿ. ಇಲ್ಲ ಅಂದರೆ ಇದೆ ಬಟ್ ಫಂಕ್ಷನ್ ಇಲ್ಲ ಅಂದರೆ ನಿಮ್ಗೆ ಸಂಬಂಧಪಟ್ಟ ಆಪ್ಷನ್ಸನ್ನು ಹಾಕಿ. ಹಾಕ್ಬಿಟ್ಟು ನೀವೇನು ಮಾಡಿ, ಅದ್ರ ಜೊತೆಗೆ ಬಯೋಮೆಟ್ರಿಕ್ ಡಿವೈಸ್ ಇದೆಯಾ, ಇದ್ದರೆ ಎಸ್ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ಇದು ಹಾಕ್ಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕೊನೆಯ ಆಪ್ಷನಿಗೆ ಬಂದಿದ್ವಿ. ಇದು ICTಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ ಡೆಸ್ಕ್ಟಾಪ್ ಅಥವಾ PC ಎಷ್ಟಿದ್ದಾವೆ ಮತ್ತು ಎಷ್ಟು ವರ್ಕ್ ಆಗ್ತಿದ್ದಾವೆ, ಓಕೆನಾ. ಲ್ಯಾಪ್ಟಾಪು, ಟ್ಯಾಬ್ಸು, ಪ್ರೊಜೆಕ್ಟ್ರು, ಪ್ರಿಂಟ್ರ್, ಸ್ಕ್ಯಾನರು, ಇಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿ ನೋಡಿ ಆ ನಂಬರ್ಸ್ ಹಾಕ್ಬೇಕು ಎಷ್ಟಿದಾವಂತ, ಮತ್ತು ಅವು ಎಷ್ಟು ಅದರಲ್ಲಿ ಎಷ್ಟು ವರ್ಕ್ ಆಗ್ತಿದ್ದಾವಂತ ಆ ನಂಬರ್ಸನ್ನು ಹಾಕಬೇಕಾಗುತ್ತೆ. ಹ್ಯಾವ್ ಇಂಟರ್ನೆಟ್ ಫೆಸಿಲಿಟಿ ಅಂತ ಇದೆ, ನಾವು ಎಸ್ ಅಂತ ಹಾಕಬೇಕಾಗುತ್ತೆ, ಯಾಕಂದರೆ ನಾವು ಮೊಬೈಲ್ ಯೂಸ್ ಮಾಡ್ತೀವಿ ಅಟೆಂಡೆನ್ಸ್ ಹಾಕೋದಕ್ಕೆ, ಆನ್ಲೈನ್ ವರ್ಕ್ ಎಲ್ಲ ಮಾಡೋದಕ್ಕೆ, ಹಾಗಾಗಿ ಎಸ್ ಅಂತಲೇ ಹಾಕಬೇಕು. ಎಸ್ ಅಂತ ಹಾಕಿ ಮೊಬೈಲ್ ಫೋನ್ ಇಂಟರ್ನೆಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಬೋಧನೆಗೆ ನೀವು ಏನಾದರೂ ಇಂಟರ್ನೆಟ್ ಫೆಸಿಲಿಟಿನ ಯೂಸ್ ಮಾಡ್ತೀರಾ ಅಂತ ಕೇಳುತ್ತೆ, ಮಾಡಿದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅದಾದ ನಂತರ ಡಿಜಿಟಲ್ ಲೈಬ್ರರಿ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸೊ ಇದೆಲ್ಲ ಮಾಹಿತಿ ಇದೆ, ICTಗೆ ಸಂಬಂಧಪಟ್ಟ ಮಾಹಿತಿ. ಇದೆಲ್ಲ ನೋಡಿಕೊಂಡು ನೀವು ಎಸ್ ಆರ್ ನೋ ಕೊಡಿ. ಇದೆಲ್ಲ ಆದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಎಲ್ಲ ಮಾಹಿತಿ ಸ್ಕೂಲ್ ಫೆಸಿಲಿಟಿ ಆ್ಯಂಡ್ ಪ್ರೊಫೈಲ್ ಕಂಪ್ಲೀಟೆಡ್ ಆಯಿತು. ಈಗ ನೀವೇನು ಮಾಡಿ ಅಂದರೆ ಬ್ಯಾಕ್ ಟು ಡ್ಯಾಶ್ ಬೋರ್ಡಿಗೆ ಬನ್ನಿ. ಡ್ಯಾಶ್ ಬೋರ್ಡಿಗೆ ಬಂದರೆ ಇಲ್ಲಿ ನೋಡ್ಬೋದು ಸ್ಟೇಟಸ್ಸು ಕಂಪ್ಲೀಟೆಡ್ ಅಂತ ಇದೆ,
ಓಕೆನಾ. ಸೊ ಎಲ್ಲ ಮಾಹಿತಿ ಕಂಪ್ಲೀಟೆಡ್ ಆಗಿದೆ. ಈಗ ನೋಡಿ ಎಲ್ಲದಕ್ಕೂ ಕೂಡ ಹಿಂಗೆ ಕಂಪ್ಲೀಟೆಡ್ ಅಂತ ಬಂದಿರಬೇಕು. ಕಂಪ್ಲೀಟೆಡ್ ಅಂತ ಬಂದರೆ ನಿಮ್ಮ ಒಂದು ಶಾಲೆಯ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಮಾಹಿತಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಓಕೆನಾ. ಸೊ ಈ ರೀತಿ ನೀವು MHRD UDAS ಪ್ಲಸ್ನ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಮಾಹಿತಿನ ಸುಲಭವಾಗಿ ನಿಮ್ಮ ಮೊಬೈಲಲ್ಲೇ ತುಂಬಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೂ ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.